Hi friends, welcome to my channel. The continuation of the tense is being going on from 2 to 3 days. 2 to 3 days ಇಂದ ನಾವು ಟೆನ್ಸಸ್ ಮಾಡ್ತಾ ಇದೀವಿ. ಬನ್ನಿ ಇವತ್ತಿನ ಯಾವ ಟೆನ್ಸ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ದ ಎಲಾಬ್ರೇಷನ್ ಪಾರ್ಟ್ ಆಫ್ ದ ಟೆನ್ಸಸ್ ಕಂಟಿನ್ಯೂ ಮಾಡೋಣ. ಇವತ್ತು ನಾವು ಮಾಡ್ತಿರೋದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹಿಂದೆ ನಡೆದಿರೋದು ವಿಚ್ ಇಸ್ ಬೀನ್ ಎಲಾಬ್ರೇಟೆಡ್ ನೌ. ಓಕೆನಾ? ಲೈಕ್ ಫಾರ್ ಅನ್ ಎಕ್ಸಾಂಪಲ್, ಐ ಫೆಲ್ಟ್ ರಿಯಲಿ ಟಯರ್ಡ್ ವರ್ಕಿಂಗ್ ಫ್ರಮ್ ಮಾರ್ನಿಂಗ್ ಟು ನೈಟ್. ಅಂದರೆ ರಾತ್ರಿವರೆಗೂ ನಾನು ಕೆಲಸನೇ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಈ ಹ್ಯಾಡ್ ಬೀನ್ ಸ್ಟಡಿಂಗ್ ಇನ್ ದ ಸೇಮ್ ಕಾಲೇಜ್ ಫ್ರಮ್ 2010 to 2014. ಇವತ್ತವರೆಗೂ ಹೀ ಸ್ಟಡಿಂಗ್ ಅಂತ ಇದೆ. ಓಕೆನಾ? ಸೊ ದ ಆ್ಯಕ್ಷನ್ ವಿಚ್ ಹಸ್ ಬೀನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಇಟ್ಸ್ ಕಂಟಿನ್ಯೂಯಿಂಗ್ ಇನ್ ದ ಪ್ರೆಸೆಂಟ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಸಬ್ಜೆಕ್ಟ್ಸ್ ಪ್ಲಸ್ ದಿ ಹ್ಯಾಡ್ ಬೀನ್, ವಿ ಫೋರ್ ನಿಮ್ಗೆ ಗೊತ್ತಿರೋಂಗೆ ವರ್ಬ್ದು ಈಟ್ ಅಥವಾ ಪ್ಲೇ, ದಟ್ ಇಸ್ V1 plus ing is nothing but the V4 format of the verb, that is eat plus ing. So V4 plus the object. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? V1 format of the verb is eat ಅಥವಾ format is eat ಅಥವಾ play ತಗೊಂಡ್ರೆ V4 format will be nothing but eatಗೆ plus ing ಹಾಕ್ಕೊಡಿ, ಅದು V4 format ಆಗುತ್ತೆ. So here the subject plus the had been. I had been tired working from morning, since morning to now. Continuous, the past action which has been continued till now. Now present. ಅರ್ಥ ಆಯ್ತಾ ಫ್ರೆಂಡ್ಸ್? ವೆರಿ ಸಿಂಪಲ್. ಕ್ವೆಶ್ಚನಲ್ಲಿ ನಿಮ್ಗೆ ಆನ್ಸರ್ ಇದೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ದ ಸಬ್ಜೆಕ್ಟ್ ಪ್ಲಸ್ ದಿ ಹ್ಯಾಡ್ ಬೀನ್ ಪ್ಲಸ್ V4 ಫಾರ್ಮೆಟ್ ಪ್ಲಸ್ ದ ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಪ್ಲಸ್ ದಿ ಹ್ಯಾಡ್ ಬೀನ್ ಪ್ಲಸ್ V4 ಫಾರ್ಮೆಟ್ ಆಫ್ ದ ವರ್ಬ್ ಆ್ಯಂಡ್ ದಿ ಆಬ್ಜೆಕ್ಟ್. ಐ, ವಿ, ಯು, ದೇ, ಹಿ, ಶಿ, ಇಟ್ ತೊಗೊಂಡ್ರೆ ನಿಮಗೆ ಸಿಂಗ್ಯುಲರ್ ಬರುತ್ತೆ. ಹ್ಯಾಡ್ ಬೀನ್ ತೊಗೊಂಡ್ರೆ ಪ್ಲೂರಲ್. ಓಕೆನಾ? ಫ್ರಮ್, ಟು ಇದೆಲ್ಲ ಕ್ಲೂ ವರ್ಡ್ಸ್ ಫಾರ್ ದಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದೇ ನಾವು ಎಕ್ಸಾಂಪಲ್ಸ್ ನೋಡೋಕ್ಕೋದ್ರೆ ಹಿ ಹ್ಯಾಡ್ ಬೀನ್ ಸ್ಟಡಿಂಗ್ ಇನ್ ದ ಸೇಮ್ ಕಾಲೇಜ್ ಫ್ರಮ್ 2010 to 2014. ಒಂದೇ ಕಾಲೇಜಲ್ಲಿ ಅವರು ಹಿ ವಾಸ್ ಸ್ಟಡಿಂಗ್. ಐ ಫೆಲ್ಟ್ ರಿಯಲಿ ಟಯರ್ಡ್ ವರ್ಕಿಂಗ್ ಫ್ರಮ್ ಮಾರ್ನಿಂಗ್ ಟು ನೈಟ್. ನಾ ಹೇಳ್ದಂಗೆ ದ ಆ್ಯಕ್ಷನ್ ವಿಚ್ ಇಸ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಇಟ್ಸ್ ಕಂಟಿನ್ಯೂಯಿಂಗ್ ಇನ್ ದ ಫ್ಯೂಚರ್. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಅಂದರೆ ಆಸ್ ಐ ಯು ಟೋಲ್ಡ್ ಯು, ದ ಆ್ಯಕ್ಷನ್ ವಿಲ್ ಬಿ ಟೇಕನ್ ಇನ್ ದ ಫ್ಯೂಚರ್. ಅಂದರೆ ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಹ್ಯಾವ್ ಮತ್ತು ವರ್ಬ್ ದ ಫಸ್ಟ್ ಫಾರ್ಮೆಟ್ ಈಟ್ ಆರ್ ಪ್ಲೇ ಮತ್ತು ಆಬ್ಜೆಕ್ಟ್ ಹಿ, ಶಿ, ಇಟ್ ವಿಲ್ ಬರುತ್ತೆ. ಐ, ವಿ ಬಂದ್ಬಿಟ್ರೆ ಶಲ್ ಬರುತ್ತೆ. ಐ ಶಲ್ ಗೋ ಟುಮಾರೋ ಟು ದ ಮಾರ್ಕೆಟ್. ಐ ವಿಲ್ ಗೋ ಟು ದ ಫಿಲ್ಮ್ ಟುಮಾರೋ. ಅಂದರೆ ಪಾಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಐ ಲರ್ನ್ಡ್ ನೋಡಿ, ಪಾಸ್ಟಲ್ಲಿ ನಿಮ್ಗೆ ಏನು ಗೊತ್ತು? ಸಿಂಪಲ್ ಪಾಸ್ಟ್, ಸಿಂಪಲ್ ಪರ್ಫೆಕ್ಟ್, ಸಿಂಪಲ್ ಕಂಟಿನ್ಯೂಸ್, ಸಿಂಪಲ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ವಾ? ಸೊ ಸಿಂಪಲ್ ಪಾಸ್ಟಲ್ಲೇನು? ಐ ಲರ್ನ್ಡ್ ಇಂಗ್ಲೀಷ್. ಕಂಟಿನ್ಯೂಸಲ್ಲಿ ಐ ವಾಸ್ ಲರ್ನಿಂಗ್ ಇಂಗ್ಲೀಷ್. ಪಾಸ್ಟ್ ಪರ್ಫೆಕ್ಟಲ್ಲಿ ಐ ಹ್ಯಾಡ್ ಲರ್ನ್ಡ್ ಇಂಗ್ಲೀಷ್ ಬಿಫೋರ್ ಐ ಪಾಸ್ಟ್ ಡಿಗ್ರಿ ಆರ್ ಸ್ಕೂಲ್ ಅಥವಾ ಕಾಲೇಜು. ಓಕೆ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಐ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 2010 to 2014. ಅಂದರೆ ಟುಮಾರೋ, ನೆಕ್ಸ್ಟ್ ಡೇ, ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಮಂತ್ ಎಲ್ಲ ನಮಗೆ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಬರುತ್ತೆ. ನೋಡಿ, ಹೆಸರಲ್ಲೇ ಇದೆ ನಿಮಗೆ. ಫ್ಯೂಚರ್ ಅಂದರೆ ಮುಂದೆ ಆಗಬಹುದಾದ ವಿಷಯಗಳು. ವರ್ಕ್ಸ್ ಆರ್ ಎನಿಥಿಂಗ್ ವಿಚ್ ಕ್ಯಾನ್ ಹ್ಯಾಪನ್ ಇನ್ ದ ಫ್ಯೂಚರ್. ಐ ಶಲ್ ಗೋ ಟು ದ ಸ್ಕೂಲ್ ಟುಮಾರೋ. ನಾಳೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ದಿಸ್ ರಿಮೋಟ್ ಕಾರ್ ವಿಲ್ ವರ್ಕ್ ಫ್ರಮ್ 2025. ಅದು ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಟೆನ್ಸಸ್ ನೋಡಿದ್ರೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೇನೋ ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಅಂತ ಹೇಳ್ತಾ, ನಾಳೆ ಇನ್ನೊಂದು ಒಳ್ಳೆ ಸೇಮ್ ಕಂಟಿನ್ಯೂಷನ್ ಆಫ್ ದ ಟಾಪಿಕ್ ಮಾಡೋಣ. ಟೆನ್ಸಸ್ ನಾಳೆ ಕಂಪ್ಲೀಟ್ ಮಾಡೋಣ ಟೆನ್ಸಸ್ ಅಂತ ಹೇಳ್ತಾ, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಟಾಟಾ ಬಾಬಾಯ್ ಅಂತ ಹೇಳ್ತಾ, ನಾನು ಹೇಮಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಕರ್ನಾಟಕ.